ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ. ನಿಮ್ಮೆಲ್ಲರೂ ಕೂಡ ಗುಡ್ ಈವ್ನಿಂಗ್ ಆ್ಯಂಡ್ ಒಂದು ಹೆಜ್ಜೆ ಇತಿಹಾಸದ ಕಡೆಗೆ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾನು ಪ್ರಮುಖವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯ ಬಗ್ಗೆ ಮಾತಾಡ್ತೀನಿ. ಈ ಹಿಂದೆ ಯಾವಾಗ ನೇಮಕಾತಿ ಆಗಿತ್ತು, ಏನಾಗಿತ್ತು ಅನ್ನೋದ್ರಿಂದ ಇಲ್ಲಿ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಿಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಾದ್ರೆ ಏನು ಕ್ರೈಟೀರಿಯಾ ಇದೆ, ಮತ್ತು ಏನು ಎಕ್ಸಾಮಿನೇಷನ್ ನಮ್ಗೆ ಇಲ್ಲಿ ಯಾವಾಗ ಕಂಡಕ್ಟ್ ಮಾಡ್ತಾರ, ಮತ್ತು ಅದರ ಪ್ಯಾಟರ್ನ್ ಹೆಂಗೈತಿ, ಮತ್ತು ಏನಿರಬೇಕು ಅನ್ನೋದ್ರಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಹೋಗ್ತೀನಿ. ಎಸ್, ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಡೈರೆಕ್ಟ್ ಆಗಿರ್ತಕ್ಕಂಥ ಯಾವಾಗ ನಡೆದಿದ್ದಾನೆ ನೋಡೋಣ. 2017ರಲ್ಲಿ ಈ ಪೂರ್ವದಲ್ಲಿ ಒಂದ್ಸಲ ಕರೆದಿದ್ರು. ಆಮೇಲೆ 2022ರಲ್ಲಿ ಎಕ್ಸಾಮ್ಗಳನ್ನು ನಡೆಸಿದ್ರು. ಸೊ ಇಷ್ಟು ನಾವು ಏನದು KA ಕಂಡಕ್ಟ್ ಮಾಡತಕ್ಕಂಥ ಎಕ್ಸಾಮ್ಗಳನ್ನು ನೋಡ್ತೀವಿ. 2 ಬಾರಿ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡೋದನ್ನ ನೋಡಿದೀವಿ ನಾವು. ಕೊನೆಯ ಬಾರಿ 1242 ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಅದು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ಸೊ ಇದೆಲ್ಲ ಮುಗಿದೋದ ಕತೆ. ಯಾವುದು 1242. ಇವಾಗ ಚಾಲ್ತಿಯಲ್ಲಿರುವ ಖಾತೆ ಯಾವುದಂದ್ರೆ 826 ಹುದ್ದೆಗಳಿಗೆ ಒಂದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನ ನಿಮ್ ಜೊತೆ ಹೋಗ್ತೀನಿ ನಾನು. ಸೊ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಕ್ರೈಟೇರಿಯಾ ಗೊತ್ತು, ಆದ್ರೂ ಕೂಡ ಇಲ್ಲಿ ಕೆಲವು ಮಾನದಂಡಗಳ ಕೆಲವು ಕಾಲ ತಕ್ಕಂತೆ ಮತ್ತು ಕೆಲವು UGC ನಿಯಮಗಳ ತಕ್ಕಂತೆ ಬದಲಾಗ್ತಾ ಹೋಗ್ತಿರ್ತಾವ. ಬಟ್ ಈಗಿರ್ತಕ್ಕಂಥ ಪ್ರಾವಿಷನ್ಸ್ ಅಲ್ಲಿ ಏನೇನು ಕ್ರೈಟೇರಿಯಾ ಇದೆ ಅನ್ನೋದನ್ನ ನೋಡೋಣ. ಮತ್ತೆ ಕಡ್ಡಾಯ ಕನ್ನಡ ಹೆಂಗೆ, ಕಡ್ಡಾಯ ಇಂಗ್ಲಿಷ್ ಹೆಂಗೆ, ಮತ್ತೆ ಇನ್ನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದವ್ರನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಯಾವ ತರ ನೇಮಕಾತಿ ಮಾಡ್ಕೋತಾರೆ, ಮತ್ತು ಅದರ ಬಗ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂಬರುವ ಒಂದು ಸುದ್ದಿ ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತಾ. ಸೊ ಹಾಗಾದ್ರೆ ಇವತ್ತಿನ ಒಂದು ಸೆಷನ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕುರಿತಂತೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವೇನ್ ಬೇಕು ನಮ್ಗೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಅರ್ಹತೆಗಳು ಏನೇನು ಇರಬೇಕು ಅನ್ನೋದು ನೋಡೋಣ. ಕಡ್ಡಾಯವಾಗಿ ಏನಂದ್ರೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ಏನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು, ಕಂಪ್ಲೀಟ್ ಆಗಿರ್ಲೇಬೇಕು. ಯಾಕೆ ನಿಮ್ಗೆ ಹೇಳ್ತಾ ಇದ್ನಂದ್ರೆ, ಒಬ್ಬ ಸ್ನೇಹಿತರು ನನಗೆ ಕಮೆಂಟ್ ಮಾಡಿದ್ರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ. ಏನ್ ಕೇಳಿದ್ರು ಅಂದ್ರೆ, ನಾನು ಇನ್ನು ಫೋರ್ತ್ ಸೆಮ್ ಇದ್ದೀನಿ, ನಾನು KSET ಕ್ವಾಲಿಫೈಡ್ ಆಗಿದ್ದೀನಿ ಸರ್ ಅಂತಂದ್ರು. ಹೌದು, KSET ಕ್ವಾಲಿಫೈಡ್ ಆಗಿದ್ದೀನಿ. ಇನ್ ಕೇಸ್ ಇವಾಗ ಏನಾದ್ರೂ ಕರೆದ್ರೆ ನಾನು ಅಪ್ಲೈ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದ್ರು ಅವರು. ನೋ ಸರ್, ಯಾಕಂದ್ರೆ ನೀವು ಕಡ್ಡಾಯವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗಬೇಕಾದ್ರೆ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಲೇಬೇಕು. ಅದು ಮೊದಲ ಪ್ರಾವಿಷನ್ನು. ಅದು ಕೂಡ ಡಿಗ್ರಿಯಲ್ಲಿ, ಮಾಸ್ಟರ್ ಡಿಗ್ರಿಯಲ್ಲಿ ನೀವು ಕಡ್ಡಾಯವಾಗಿ 50% SC ST ಕಮ್ಯುನಿಟಿಯವರು ಹೊಂದಿರಬೇಕು. ಇನ್ನು 55% 55% ನೀವು ಕಡ್ಡಾಯವಾಗಿ OBC ಮತ್ತು GM ದವರು ಹೊಂದಿರಬೇಕು. ಇಷ್ಟು ಕಡ್ಡಾಯವಾಗಿರ್ತಕ್ಕಂಥ ಮಾಹಿತಿಗಳು ನಮ್ಗೆ ಇಲ್ಲಿ ಇರಬೇಕು. ಹೌದಾ? ನೆಕ್ಸ್ಟ್ ಪ್ರಾವಿಷನ್ಸ್ ಏನಿದೆ ಅಂದ್ರೆ, ಒಂದು KSET ಆಗಿರ್ಬೇಕು ನಿಮ್ದು, ಇನ್ನೊಂದು NET ಕ್ವಾಲಿಫೈಡ್ ಆಗಿರ್ಬೇಕು, ಇನ್ನೊಂದು PhD ಆಗಿರ್ಬೇಕು. ಈ ಮೂರಲ್ಲಿ ಒಂದಿದ್ರೆ ಸಾಕು. ಇದ್ರ ಜೊತೆ ನಮ್ಗಿಲ್ಲಿ ಇನ್ನೇನಿರ್ಬೇಕಿಲ್ಲಿ ಇಷ್ಟ ಆಯ್ತಾ, ಕಡ್ಡಾಯವಾಗಿರ್ತಕ್ಕಂಥ ವಿಚಾರ ಇಷ್ಟ ಆಯ್ತು. ಇನ್ನು ಏನ್ ಇರಬಾರ್ದು ಅನ್ನೋದು ಹೇಳ್ತೀನಿ ನೋಡ್ರಿ. ಇಲ್ಲಿ ಏನ್ ಇರಬಾರ್ದು ಅಂದ್ರ ನಮಗ ಇದು PhD ಸಂಬಂಧಪಟ್ಟಂತೆ ಯಾವ ಪೇಪರ್ಗಳು ಇದು ಪೇಪರ್ ಮಂಡನೆ ಮಾಡಿರೋದು ಅದು ಇದು ಕ್ರೈಟೀರಿಯಾ ಮತ್ತು ಓಲ್ಡ್ ಎಕ್ಸ್ಪೀರಿಯನ್ಸ್ ಇನ್ ಸರ್ವಿಸ್ ಅದು ಇದು ಯಾವುದು ಇರಲ್ಲ ಇಲ್ಲಿ. ಇದೇನಿದು UGC ರೂಲ್ಸ್ ಪ್ರಕಾರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತಿದ್ದು. ಇಲ್ಲಿ ಏನಂದ್ರ, ಇವಾಗ ಯಾರಾದ್ರೂ ಗೆಸ್ಟ್ ಲೆಕ್ಚರ್ ಆಗಿ ಅವ್ರು ಬಂದು ಇಲ್ಲಿ ಏನಾದ್ರು ಕೃಪಾಂಕ ಕೊಡು, ಅದು ಕೊಡು, ಇದು ಕೊಡು, ನೋ, ದೇ ಆರ್ ನಾಟ್ ಎಲಿಜಿಬಲ್. ಅಂಡ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಇಷ್ಟು ಕ್ರೈಟೀರಿಯಾ ಮಾತ್ರ ಹೊಂದಿದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಇದೆ. ನಾವು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದೀವಿ, ನಮ್ಗೆ ಎಕ್ಸ್ಟ್ರಾ ಕೃಪಾಂಕ ಕೊಡಿ ಅನ್ನೋದು ಇಲ್ಲಿ ನಡೆಯಲ್ಲ. ಇದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿರ್ತೈತಿ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ನೋಡೋಣ. ಮೊದಲಿಗೆ ನಾವು ಒಂದಲ್ಲಿ ಏನಂದ್ರೆ GK ಪೇಪರ್ ಇರುತ್ತೆ. ಇಲ್ಲಿ GK ಪೇಪರ್ ಎಷ್ಟಿರುತ್ತೆ ಅಂದ್ರೆ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನು 50, ಇದು ಕೂಡ MCQ ರೂಪದಲ್ಲಿ ಇರ್ತಿದ್ದು. ಇನ್ನು 50 ಮಾರ್ಕ್ಸ್ ಗಳನ್ನ ಹೊಂದಿರ್ತೀವಿ ನಾವಿಲ್ಲಿ. ಹೌದಾ? ಇಲ್ಲಿ ಕೂಡ ಏನೈತಿ ಅಂದ್ರೆ ನೆಗೆಟಿವ್ ಇರ್ತೈತಿ. ಎಷ್ಟು 0.25. ಹೌದಾ? ನೆಕ್ಸ್ಟ್ ಏನಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಇರ್ತೈತಿ. ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರ್ತೈತಿ ಇಲ್ಲಿ.
ಆಪ್ಷನಲ್ ಸಬ್ಜೆಕ್ಟ್ ಇರುತ್ತಾ, ಇದು 125 ಕ್ವಶನ್ಸ್ ಇರ್ತಾವೆ ಇಲ್ಲಿ. MCQ ರೂಪದಲ್ಲಿ ಇರ್ತಿದ್ದು. ಇದು ಏನೈತೆ ಅಂದ್ರೆ 250 ಮಾರ್ಕ್ಸ್ ಇರುತ್ತೆ. ಒಂದೊಂದು ಕ್ವಶನ್ಸ್ ಏನಂದ್ರೆ 2 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇದು 2 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಹೌದಾ, ಇಲ್ಲಿ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ 0.25 ನ ನೆಗೆಟಿವ್ ನೋಡ್ತೀವಿ. ಸೊ ಇಷ್ಟು ಪ್ರಮುಖವಾದ 2 ಪೇಪರ್ಗಳು. ಇನ್ನು 3 ಮತ್ತು 4 ಪೇಪರ್. ಪೇಪರ್ 1 ಇದು, ಪೇಪರ್ 2, ಇನ್ನು ಪೇಪರ್ 3 ಒಂದ್ ಇರುತ್ತೆ ಇಲ್ಲಿ. ಇನ್ನು ಇಲ್ಲಿ ಕಡ್ಡಾಯ ಕನ್ನಡ ಇರುತ್ತೆ ಇಲ್ಲಿ. ಕಡ್ಡಾಯ ಕನ್ನಡ ಇರುತ್ತೆ ಇದು. ಕಡ್ಡಾಯ ಕನ್ನಡ ಎಷ್ಟು ಇರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ ಇದು. 100 ಮಾರ್ಕ್ಸ್ ಇರುತ್ತೆ ಇದು. ಹೌದಾ, ಆಮೇಲೆ ಇನ್ನು ಕಡ್ಡಾಯ ಕಂಪಲ್ಸರಿ ಇಂಗ್ಲಿಷ್ ಇರುತ್ತೆ ಇಲ್ಲಿ. ಕಂಪಲ್ಸರಿ ಇಂಗ್ಲಿಷ್ ಇರುತ್ತಾ. ಈ ಇಂಗ್ಲಿಷ್ ಕೂಡ ಎಷ್ಟಿರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ ಇದು. 100 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇವು ಎರಡೂ ಕೂಡ ಎಲಿಜಿಬಲ್ ಇರುತ್ತಾ. ಎಲಿಜಿಬಲ್ ಮಾರ್ಕ್ಸ್ ಹೋದ್ರೆ ನೀವು ಮಾತ್ರ ಮುಂದಿನ ಪೇಪರ್ ನಮಗೆ ಇವಾಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ನಾವು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಿಡ್ತಾರ ಅವ್ರು. ಫಸ್ಟ್ ಯಾರು ಈ ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್ ಪಾಸ್ ಮಾಡ್ತಿರಲ್ಲ, ಅವರು KE ಬಿಟ್ಟಿರ್ತಕ್ಕಂಥ ಎಲಿಜಿಬಲ್ ಲಿಸ್ಟ್ ಹೋಗ್ತಿರ್ಲಿ. ಏನು ಇದಾದ್ಮೇಲೆ ಏನ್ ಮಾಡ್ತಂದ್ರ KE ಎಲಿಜಿಬಲ್ ಲಿಸ್ಟ್ ಅಂತ ಬಿಡುತ್ತಿಲ್ಲಿ. ಎಲಿಜಿಬಲ್ ಲಿಸ್ಟ್ ಅಲ್ಲಿ ಸೇರ್ಕೋತೀರಿ. ಇಲ್ಲಪ್ಪ ಅಂದ್ರೆ ನೀವು ಔಟ್ ಆಗಿರ್ತೀರಿ. ಇಷ್ಟು ಪ್ರಮುಖವಾದ ವಿಚಾರಗಳು. ಆಮೇಲೆ ಏನಾಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರ್ತಕ್ಕ ವಿಚಾರ ಏನಪ್ಪಾ, ಅವರು ಕೀ ಆನ್ಸರ್ ಬಿಡ್ತಾರ. ಕೀ ಆನ್ಸರ್ ಬಿಟ್ಟಾದ್ಮೇಲೆ ಅಬ್ಜೆಕ್ಷನ್ ಹಾಕಕ್ ಅವಕಾಶ ಕೊಡ್ತಾರ. ಅವಕಾಶ ಕೊಟ್ಟಾದ್ಮೇಲೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಓವರ್ ಆಲ್ ಮಾರ್ಕ್ಸ್ ಬಿಡ್ತಾರ. ಇಂಡಿವಿಜುವಲ್ ಆಗಿ ಮಾರ್ಕ್ಸ್ ಗಳನ್ನ ಬಿಡ್ತಾರ. ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವರು ಯಾಸ್ ಪರ್ ರೂಲ್ಸ್ ಪ್ರಕಾರ ಯಾವ ಕೆಟಗರಿ ಏನೇನ್ ಬೇಕು, ಎಷ್ಟು ಏನ್ ಬೇಕು ಅನ್ನೋದನ್ನ ಒಂದು ಮಾರ್ಕ್ಸ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, KE ಲಿಸ್ಟ್ ಅನ್ನು ಬಿಡ್ತಾರ. ಸೊ ಇಷ್ಟು ಪ್ರಮುಖವಾದ ವಿಚಾರಗಳಿಲ್ಲಿ. ಇನ್ನ ಇಲ್ಲಿ ಕಡ್ಡಾಯ ಇನ್ನೊಂದು ಪ್ರಮುಖ ವಿಚಾರ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಏನು ಈ ಕಡ್ಡಾಯ ಕನ್ನಡ ಹೆಂಗಿರುತ್ತ ಪರೀಕ್ಷೆಯನ್ನು ವಿಚಾರ ಮಾಡ್ಬೇಕಾಗತ್ತೆ ನಾವಿಲ್ಲಿ. ಕಡ್ಡಾಯ ಕನ್ನಡ ಹೆಂಗಿರುತ್ತೆ ಇದು ಪೇಪರ್, ಮತ್ತೆ ಕಂಪಲ್ಸರಿ ಪೇಪರ್ ಯಾವ ತರ ಇರುತ್ತ ಅನ್ನೋದು ಕೆಲವು ವಿಚಾರ ಗೊಂದಲ ಇರ್ತದೆ ಕೆಲವರಿಗೆ. ಅಂದ್ರೆ ಹೊಸದಾಗಿ ಬರೆಯೋರ್ಗೆ ಗೊಂದಲ ಇರ್ತಿಲ್ಲ. ಆಲ್ರೆಡಿ ಬರ್ದವ್ರಿಗೆ ಏನ್ ಸಮಸ್ಯೆ ಆಗಲ್ಲ ಇದು. ಯಾಕಂದ್ರೆ ಅವ್ರಿಗೇನ್ ಬರ್ದಿರ್ತಾರ, ಅವ್ರಿಗೇನ್ ವಿಚಾರಣೆ ಅವಶ್ಯಕತೆ ಇಲ್ಲ. ಹೊಸದಾಗಿ ಬರ್ದಿರ್ತಕ್ಕಂಥ ಇವಾಗ ಏನದು 2022 ರಿಕ್ರೂಟ್ಮೆಂಟ್ ಆದ್ಮೇಲೆ ಯಾರು KSET ಪಾಸ್ ಮಾಡ್ಕೊಂಡಿರಲ್ಲ ಅಂತವ್ರಿಗೆ ಇದ್ ಮಾತನ್ನ ಹೇಳ್ತಾ ಇದೀನಿ. ಕಡ್ಡಾಯ ಏನಿರುತ್ತೆ ಇಲ್ಲಿ, ಒಂದು ಎಸ್ಸೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಎಸ್ಸೆ ಇರುತ್ತೆ ಮತ್ತು ಒಂದು ಪ್ರಿಸೈಸ್ ರೈಟಿಂಗ್ ಇರುತ್ತೆ ಇಲ್ಲಿ. ಪ್ರಿಸೈಸ್ ರೈಟಿಂಗ್ ಇರುತ್ತೆ ಕಡ್ಡಾಯ ಕನ್ನಡದಲ್ಲಿ. ಮತ್ತಿನ್ನ ತತ್ಸಮ, ತದ್ಭವ ಮತ್ತ ಪದಗಳ ಅರ್ಥ ಇನ್ನೇನಿರುತ್ತ ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು. ಆಮೇಲೆ ಏನಿರುತ್ತೆ ಇಲ್ಲಿ ಲೆಟರ್ ರೈಟಿಂಗ್ ಇರುತ್ತೆ ಇಲ್ಲಿ. ಪತ್ರ ಲೇಖನ ತಿಳ್ಕೊಡ್ರಿ. ಪತ್ರ ಲೇಖನ ಇರುತ್ತೆ. ಇಷ್ಟು ಕಡ್ಡಾಯ ಕನ್ನಡದಲ್ಲಿ ಇರುತ್ತೆ. ಇದೇ ತರನೇ ಇಂಗ್ಲಿಷ್ ಅಲ್ಲಿ ಕೂಡ ಇರುತ್ತೆ. ನೀವೇನು ಇಲ್ಲ ಟಿಕ್ ಹಾಕೋದು, ಮಾರ್ಕ್ ಮಾಡೋದು ಏನು ಇರಂಗಿಲ್ಲ. ಇದನ್ನ ಕಡ್ಡಾಯವಾಗಿ ನೀವೇನದು ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ಇರ್ತಿದ್ದು, ಇದೇನಿದ್ರು ಬರವಣಿಗೆ ರೂಪದಲ್ಲಿ ಇರ್ತಿದ್ದು. ಬರವಣಿಗೆ ರೂಪದಲ್ಲಿ ಇರುತ್ತೆ. ಇದನ್ನ ಕಡ್ಡಾಯವಾಗಿ ನೀವೆಲ್ಲರೂ ಕೂಡ ಬರಿಬೇಕು. ಬರೆದ ಕಡ್ಡಾಯವಾಗಿ ಏನು KE ಮಾರ್ಕ್ಸ್ ಅನ್ನ ನಿಗದಿಪಡಿಸ್ತಲ್ಲ ಅಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಕನ್ನಡನ ಎಲಿಜಿಬಲ್ ಆಗ್ತೀರಿ. ಇಲ್ಲ ಅಂದ್ರೆ ಯು ಆರ್ ಔಟ್ ಆಫ್ ದಿ ರೇಸ್. ಯಾಕಂದ್ರೆ ಇದನ್ನ ಈ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೋಸ್ಕರ ಮಾಡಿರ್ತಾರೆ ಹೆಚ್ಚು ಕಡಿಮೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ನೆಕ್ಸ್ಟ್ ಔಟ್ ಆಫ್ ಸ್ಟೇಟ್ ಯಾರು ಕನ್ನಡಿಗರಿರಂಗಿಲ್ಲ, ಕನ್ನಡೇತರ ಅಭ್ಯರ್ಥಿಗಳಿಗೆ ಇದಿರುತ್ತೆ. ಬಟ್ KE ಮತ್ತು KPSC ಕೂಡ ಅದನ್ನ ಕಡ್ಡಾಯ ಮಾಡಿದ್ದಾರೆ. ಮತ್ತೆ ಕಮಿಂಗ್ ಡೇಸ್ ಅಲ್ಲಿ KE ಅವರು ಯಾವ ತರ ನಿರ್ಧಾರ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ನಾನು 2022ರಲ್ಲಿ ಏನ್ ಬರ್ದಿದ್ನಲ್ಲ ಪ್ಯಾಟರ್ನ್ ಅನ್ನ ಅದನ್ನ ನಿಮ್ಗೆ ಹೇಳ್ತಾ ಇದೀನಿ ಇಲ್ಲಿ. 2022ರಲ್ಲೇ ನಾನು ಬರ್ದಿದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹಿಸ್ಟ್ರಿ ನನ್ನ ಸಬ್ಜೆಕ್ಟ್. ಬಟ್ ನಾನು ಅಪಾಯಿಂಟ್ ಆಗ್ಲಿಲ್ಲ ಯಾವ್ದೋ ಒಂದು ಕಾರಣದಿಂದಾಗಿ. ಇರ್ಲಿ, ನೆಕ್ಸ್ಟ್ ನಿಮ್ ಜೊತೆ ಓದ್ತಾ ಇದೀನಿ, ಪ್ರಿಪರೇಷನ್ ಮಾಡ್ತಾ ಇದೀನಿ. ಎಲ್ಲರೂ ಕೂಡ ಅಪಾಯಿಂಟ್ ಆಗೋಣ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ನಾವು ಈಗ ನೋಟಿಫಿಕೇಶನ್ ಆಗ್ತಿತ್ತು ಅನ್ನೋ ಗ್ಯಾರಂಟಿ ಐತಿದೆ. 826 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗ್ತೈತೆ ಅನ್ನೋದು ಗ್ಯಾರಂಟಿ ಐತಿ. ಇದ್ರ ಬಗ್ಗೆ ನಾವ್ ಏನ್ ಕ್ರಮ ಕೈಗೊಳ್ಬೇಕು, ಈಗ ಮುಂಜಾಗ್ರತವಾಗಿ ಏನ್ ಮಾಡ್ಬೇಕು, ಮತ್ತೆ ಯಾವ ತರ ಪ್ರಿಪರೇಷನ್ ಇರ್ಬೇಕು ನಮ್ದು, ಮತ್ತೆ ಈಗ ಪ್ರಿಪರೇಷನ್ ಹಂತದಲ್ಲಿ ನಾವ್ ಯಾವ ತರ ಎಳಿಬಾರ್ದು ಅನ್ನೋದು ಕೂಡ ಮ್ಯಾಟರ್ ಆಗೈತಿ ಇಲ್ಲಿ. ಯಾಕಂದ್ರೆ ಕಮಿಂಗ್ ಡೇಸ್ ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಟಫ್ನೆಸ್ ಬರಾಕೈತಿ ಈಗ. ಯಾಕಪ್ಪ ಅಂದ್ರೆ ಈಗ NET ಇಲ್ಲ ಮೊನ್ನೆ ರಿಸಲ್ಟ್ ಬಂತಿಲ್ಲಿ. ಏನಾಗಿತ್ತು ಅಂದ್ರೆ ಆಗ 170ರಿಂದ 180 ಮಾರ್ಕ್ಸ್ ತಗೊಂಡ್ರೆ ನಾವು ಏನಾಗಿತ್ತು JRF ಕ್ವಾಲಿಫೈ ಆಗ್ತಿದೀವಿ ಅವಾಗ. ಏನು 2020 ಮತ್ತು 21ರ ಸಂದರ್ಭದಲ್ಲಿ. ಬಟ್ ಮೊನ್ನೆ ರಿಸಲ್ಟ್ ಬಂತು. ಈಗ 2022 ರಿಸಲ್ಟ್ ಬಂದಾಗ JRF ಕ್ವಾಲಿಫೈ ಆಗ್ಬೇಕಾದ್ರೆ ಇವೊಂದು ಕೂಡ ನೀವು SC ST ಕೂಡ ಇದ್ರು 190+ ಮಾರ್ಕ್ಸ್ ತಗೋಬೇಕಿಲ್ಲಿ. ಮತ್ತೆ GM ದವರು 216 ಮಾರ್ಕ್ಸ್ಗೆ ಹಿಸ್ಟ್ರಿ ಸಬ್ಜೆಕ್ಟ್ ನ ಹೇಳ್ತಾ ಇರೋದು ಇದು.
ಹಿಸ್ಟ್ರಿ ಸಬ್ಜೆಕ್ಟ್ ಆ ಲಿಸ್ಟ್ ನೋಡಿದಾಗ ಇಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದಾರೆ ಇಲ್ಲಿ. ಸೊ ಇಲ್ಲಾಂದ್ರೆ ಏನಾಗತ್ತಂದ್ರೆ ಅದು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗೈತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈಗ. ಇಲ್ಲಪ್ಪ ಅಂದ್ರೆ ಏನಾಗತ್ತಂದ್ರೆ ಟಫ್ನೆಸ್ ಲೆವೆಲ್ ಜಾಸ್ತಿ ಆಗೈತೆ. ಸೊ ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ ನಾನು ಏನಂದ್ರೆ 2022ರಲ್ಲಿ ಮಾರ್ಕ್ಸ್ ನೀವು ಕಟ್ ಆಫ್ ಲಿಸ್ಟ್ ನೋಡ್ರಿ, 140 ಅಂಕಗಳಿಗಿಂತ ಹೆಚ್ಚು ಯಾರು ಮಾರ್ಕ್ಸ್ ತೆಗೆದುಕೊಂಡಾರಲ್ಲ ಅದರಲ್ಲಿ ಆಯಾ ಕ್ಯಾಟಗರಿ ವೈಸ್ 100% ಅವ್ರು ಅಪಾಯಿಂಟ್ ಆಗಿದಾರ. ಈ ಮಾರ್ಕ್ಸ್ ಗನ್ನ ಈ ಗಣನೆ ತಗೋಬೇಕು ನಾವೀಗ, ಈ ಗಣನೆ ತಗೋಬೇಕು ನೆಟ್ 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 ಪಾಸ್ ಆಗೋರ್ ಸುದ್ದಿಯಲ್ಲಿ. ಹೌದಾ, ಈ ಜೆಆರ್ಎಫ್ ಒಂದು ಕಾಂಪಿಟೇಷನ್ ಲೆವೆಲ್ ನೋಡಿ ಅಂತವ್ರು ಏನಾದ್ರು ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತಾ. ಈಗ ನಮ್ಗೆ ಇರ್ತಕ್ಕಂಥ ಮಾರ್ಕ್ಸ್ ಗಳ ಸಂಖ್ಯೆ ಎಷ್ಟು 300 ಮಾರ್ಕ್ಸ್. ಇದರಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಎರಡು ಭಾಗ ಮಾಡ್ತೀವಿ. ಏನು 250 ಮಾರ್ಕ್ಸ್ ಆಪ್ಷನಲ್ ಸಬ್ಜೆಕ್ಟ್ ಬರುತ್ತೆ ಇಲ್ಲಿ, ಆಪ್ಷನಲ್ ಸಬ್ಜೆಕ್ಟ್ ಇನ್ನೇನಂದ್ರೆ 50 ಮಾರ್ಕ್ಸ್ ಜಿ ಕೆ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಏನಂದ್ರ 300 ಮಾರ್ಕ್ಸಿಗೆ ನಾವು ಲಾಸ್ಟ್ ಟೈಮ್ ಏನಾಗೈತೆ ಅಂದ್ರೆ 160 ತನಕ ತೆಗೆದವರು ಇದಾರಲ್ಲಿ 70 ತೆಗೆದಿದ್ದಾರಲ್ಲ ಫಸ್ಟ್ ನೆಕ್ಸ್ಟ್ ರ್ಯಾಂಕ್ ಆದವ್ರಿಗೆ ಹೋಗೈತಿ. ಈಗ ಏನಂದ್ರ ಈ ಸದ್ ಅಟ್ ಪ್ರೆಸೆಂಟ್ ಟಫ್ನೆಸ್ ಲೆವೆಲ್ ಜಾಸ್ತಿ ಆಗೈತಿ. 180ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತಗೋಬೇಕಾಗತ್ತೆ ನಾವು ಇಲ್ಲಿ ಅಪಾಯಿಂಟ್ ಆಗ್ಬೇಕಾದ್ರೆ. ಯಾವುದೇ ಕ್ಯಾಟಗರಿ ಬಂದ್ರು ಕೂಡ SC ST ಕಡಿಮೆ ಆಗ್ಬೋದು, GM ದವ್ರು ಜಾಸ್ತಿ ತೆಗಿಬೇಕಾಗತ್ತ, ಅದು ಅನಿವಾರ್ಯತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಹೆಂಗಿರುತ್ತಲ್ಲ ಹಂಗ ಹೋಗುತ್ತೆ ಅದು. ಕ್ವಶನ್ ಪೇಪರ್ ಲೆವೆಲ್ ಯಾವ ತರ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ. ಏನು ಕ್ವಶನ್ ಪೇಪರ್ ಲೆವೆಲ್, ಲೆವೆಲ್ ಮೀನ್ಸ್ ಏನಂದ್ರೆ ಯಾವ ತರ ಹೇಳ್ತೀನಿ ಅಂದ್ರೆ ಕೇಳ್ರಿ, ಕೆಲವು ಟೈಮ್ ನಲ್ಲಿ ಕ್ವಶನ್ ಪೇಪರ್ ಟೈಪ್ಸ್ ಇರ್ತಾವ ಅಲ್ಲಿ. ಆ ಟೈಪ್ಸ್ ಆದ್ರ ಮೇಲೆ ಹೋಗ್ತೈತೆ ಅಲ್ಲಿ. ಇಲ್ಲಿ ಕ್ವಶನ್ಸ್ ಅಂದ್ರ ಒಂದು 10 ವಿಭಾಗದಲ್ಲಿ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಒಂದು 1 ಲೈನರ್ ಕ್ವಶನ್ ಇರುತ್ತಾ, ಒಂದು 2 ಲೈನರ್ ಕ್ವಶನ್ ಇರುತ್ತಾ, ಮತ್ತೊಂದು ಏನೈತೆ ಅಂದ್ರೆ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ ಒಂದು 4-5 3-4 ಸೆಂಟೆನ್ಸ್ ಕೊಟ್ಟು ಏನು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರ. ಮತ್ತೆ ಹೌ ಮೆನಿ ಪೇರ್ಸ್ ಆರ್ ಅಂತ ಕೇಳ್ತಾರ. ಮ್ಯಾಚ್ ದ ಫಾಲೋಯಿಂಗ್ ಇರ್ತಾವ. ಮತ್ತೆ ಅಸರ್ಟೇಷನ್ ರೀಸನ್ ಕ್ವಶನ್ಸ್ ಬರುತ್ತೆ ಇದು. ಅಸರ್ಟೇಷನ್ ಅಂಡ್ ರೀಸನ್ ಇದು ವೆರಿ ವೆರಿ ಟಫ್ ಕ್ವಶನ್ಸ್ ಇವೆಲ್ಲ. ಇಂತಹ ಸಂದರ್ಭದಾಗ ನಾವು ಜಾಸ್ತಿ ಸ್ವಲ್ಪ ಫೋಕಸ್ ಅನ್ ಮಾಡ್ಬೇಕಂತ ಥೆರಾಟಿಕಲಿ ಓದ್ಕೋಬೇಕಾಗತ್ತ. ಥೆರಾಟಿಕಲಿ ಓದ್ಕೊಂಡಾಗ ಮಾತ್ರ ಇಂಥ ಕ್ವಶನ್ ಗಳನ್ನ ಅಟೆಂಡ್ ಮಾಡಕ್ಕಾಗತ್ತ. ಸೊ ನಾನ್ ನಿನ್ ಹೇಳಕ ಕ್ವಶನ್ ಪೇಪರ್ ಲೆವೆಲ್ ಮತ್ತು ಟಫ್ನೆಸ್ ಜಾಸ್ತಿನ ಬರ್ತಾ ಇದೆ. ಸಾಧ್ಯ ಆದ ಮಟ್ಟಿಗೆ ಏನಂತ ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ ಗಳನ್ನ ಓದ್ಕೊಡ್ರಿ. ಏನು ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ ಗಳನ್ನ ಓದ್ಕೋಬೇಕು ನೀವು. ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ ಗಳನ್ನ ಓದ್ಕೋಬೇಕು. ಹಿಸ್ಟೋರಿಕ್ ನಾವು ಬೇರೆ ಬೇರೆ ಬುಕ್ಸ್ ಹೇಳ್ತೀನಿ ಕರೆ, ಬಟ್ ಈಗ ಟೈಮ್ ಇಲ್ಲ ನನಗೆ. ಕಮಿಂಗ್ ಡೇಸ್ ಅಲ್ಲಿ ಯಾವ್ಯಾವ ಬುಕ್ಸ್ ಗಳನ್ನ ಓದ್ಕೋಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಹೇಳ್ತೀನಿ. ಮಾಡ್ಬೇಕಾಗಿತ್ತು ಮುಂಚೆನೆ ಸ್ನೇಹಿತರೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಈಗ. ಎಕನಾಮಿಕ್ಸ್ ಯಾವ ಬುಕ್ಸ್ ಓದಬೇಕು, ಸೋಷಿಯಾಲಜಿ ಯಾವ ಬುಕ್ಸ್ ಓದಬೇಕು, ಕಾಮರ್ಸ್ ಸಂಬಂಧಪಟ್ಟಂಗೆ ಸ್ಟಡಿ ಮಟೀರಿಯಲ್ ಏನ್ ಸಿಗುತ್ತೆ ನಿಮ್ಮ ಹತ್ರ, ಮತ್ತೆ ಟೆಸ್ಟ್ ಸೀರೀಸ್ ಯಾವ ಅಟೆಂಡ್ ಮಾಡ್ಕೋಬೇಕು ಇದಂತ 108 ಪ್ರಶ್ನೆಗೆ ಕೇಳ್ತಿದ್ದಾರೆ. ಬಟ್ ಅದಕ್ಕಾಗಿ ಸಂಬಂಧಪಟ್ಟ ಒಂದು ಲೆಕ್ಚರ್ಸ್ ಗಳನ್ನ ಮತ್ತೆ ಆಲ್ರೆಡಿ ಅಪಾಯಿಂಟ್ ಆದವ್ರನ್ನ ಲಿಸ್ಟ್ ತೆಗೆದುಕೊಂಡು ಹೇಳ್ತೀನಿ. ನನಗೆ ನಿಮ್ಗೆ ಯಾರ್ಯಾರು ಬೇಕಾಗಿದೆ ಈಗ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ನಿಮ್ಗೆ ಒಂದು ಲಿಸ್ಟ್ ಕಳಿಸ್ಕೊಡ್ತೀನಿ ನಾನು. ಏನು ನನ್ನ ಹೆಸರು ಸಿದ್ದು, 8660186299. ಈ ನಂಬರ್ಗೆ ಏನ್ ಮಾಡ್ರಿ, ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಏನಾದ್ರು ನಿಮ್ಗೆ ಸ್ಟಡಿ ಮಟೀರಿಯಲ್ ಬೇಕಾಗಿದ್ರೆ ಅಥವಾ ಯಾವ ಬುಕ್ಸ್ ಓದ್ಬೇಕು ಅನ್ನೋದಿದ್ರೆ ನೀವು ನನಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮನ್ನ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನ GK ಸಂಬಂಧಪಟ್ಟಂಗೆ ಮಾತಾಡೋಣ. ಏನಿರ್ತೈತಿ ಇಲ್ಲಿ ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಂಗ ಮಾತಾಡ್ಕೋತ ಹೋಗೋಣ. GK ಒಳಗೆ ಏನ್ ಕೇಳಿದ್ರು ಅವರು ಲಾಸ್ಟ್ ಟೈಮ್ ಬರ್ದಾಗ 50 ಮಾರ್ಕ್ಸ್ ಇದ್ದು 50 ಮಾರ್ಕ್ಸ್ ಒಳಗೆ 50 ಕ್ವಶನ್ ಇದ್ದು. ಇದ್ರೊಳಗೆ ಏನ್ ಇರ್ತೈತಿ ಅಂದ್ರೆ ಅವರು ಫಸ್ಟ್ ಏನಂದ್ರೆ ಸಂವಿಧಾನ ನೋಡೋಣ. ಸಂವಿಧಾನದೊಳಗೆ ಏನ್ ಕೇಳ್ತಾನಂದ್ರ ಅವನು ಎಜುಕೇಶನ್ ಸಂಬಂಧಪಟ್ಟಂಗ ಮಾಹಿತಿಗಳನ್ನ ಹೆಚ್ಚಾಗಿ ಕೇಳ್ತಾ ಹೋಗ್ತಾನೆ. ಯಾವ ಆರ್ಟಿಕಲ್ ಏನ್ ಹೇಳುತ್ತಾ, ಇಲ್ಲಿ ಉದಾಹರಣೆಗೆ ನಾವು ಸಂವಿಧಾನ ಎಜುಕೇಶನ್ ಸಂಬಂಧಪಟ್ಟಂಗ 86 ಅಮೆಂಡ್ಮೆಂಟ್ ಅನ್ನು ನೋಡ್ತೀವಿ. ಇಲ್ಲಿ 86 ಅಮೆಂಡ್ಮೆಂಟ್ ಅನ್ನು ನೋಡ್ತೀವಿ. ಇಲ್ಲಿ ಆರ್ಟಿಕಲ್ ಸೇರಿಸ್ತಾರ ಅವರು. ಯಾವ್ದು ಹೇಳ್ತಾರಂದ್ರ 21A. ಇದು ಯಾವಾಗ ಐತೆ ಅಂದ್ರೆ 2002ರಲ್ಲಿ ಆಯ್ತು. 21A ಹೇಳ್ತಾನೆ. ಇಲ್ಲಿ ಏನಂತಂದ್ರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತಾನೆ, ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ ಇಲ್ಲಿ ಆಡ್ ಮಾಡಿದ್ದು. ಇನ್ನು 51A ಅಲ್ಲಿ ಸೇರಿಸ್ತಾರೆ ಮತ್ತೆ. ಯಾವುದು ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಮೂಲಭೂತ ಕರ್ತವ್ಯನ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ತೋರಿಸ್ತಾರ. ಇಲ್ಲೇನಂದ್ರೆ 6ರಿಂದ 14 ಮಕ್ಕಳಿಗೆ ಶಿಕ್ಷಣ ಪಡೆಯೋದು ಮೂಲಭೂತ ಹಕ್ಕದು. ಇಲ್ಲಿ 6ರಿಂದ 14 ಮಕ್ಕಳಿಗೆ ಏನಾಗತ್ತಂದ್ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ದೊರಕಿಸುವುದು ರಾಜ್ಯದ ಕರ್ತವ್ಯ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇಲ್ಲಿ ಡಿ ಪಿ ಎಸ್ ಪಿ ಅಲ್ಲಿ ರಾಜ್ಯ ಕೊಡ್ಬೇಕು ಅವ್ರಿಗೆ. ಇನ್ನು ಫಂಡಮೆಂಟಲ್ ಡ್ಯೂಟೀಸ್ ಒಳಗೆ 51A ಏನ್ ಹೇಳ್ತಂದ್ರ ಪೋಷಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸುವುದು ಅವನ ಮೂಲಭೂತ ಕರ್ತವ್ಯ ಅಂತ ಹೇಳುತ್ತೆ. ಸೊ ಇಂಥ ಆರ್ಟಿಕಲ್ ಕೂಡ ನಾವಿಲ್ಲಿ ನೋಡ್ಕೋಬೇಕಾಗತ್ತ. ಇನ್ನು ಕೆಲವು ಏನ್ ಹೇಳ್ತಾರೆ ಅಂದ್ರೆ UGC ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ,
ನ್ಯಾಕ್ ಹೆಡ್ ಕ್ವಾರ್ಟರ್ ಎಲ್ಲೈತಿ, ಇವ್ರ ಪ್ರೆಸಿಡೆಂಟ್ ಯಾರು, ಮತ್ತೆ ಇದ್ರ ಚೇರ್ಮನ್ ಯಾರು ಅಂತ ಕೇಳ್ಕೊತ ಹೋಗ್ತಾರ. ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಸಂವಿಧಾನ ಸಂಬಂಧಪಟ್ಟಂಗೆ ಒಂದು 3-4 ಕ್ವಶನ್ಸ್, 4 ಕ್ವಶನ್ಸ್ ಇರ್ತಾವ. ಇರೋದು 50 ಕ್ವಶನ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡ್ಬೇಕಲ್ಲ. ಹಾಗಾಗಿ ಒಂದು ಐ ಥಿಂಕ್ ನನ್ನ ಪ್ರಕಾರ ಒಂದು 5 ಕ್ವಶನ್ ಪಕ್ಕಾ ಫಿಕ್ಸ್ ಇರ್ತೈತಿ ಇಲ್ಲಿ. ಆಮೇಲೆ ಇನ್ನ ಹಿಸ್ಟ್ರಿ ಪ್ರಶ್ನೆಗಳು ಕೂಡ ಕೇಳ್ತಾರೆ ಇಲ್ಲಿ. ಹಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ ಇನ್ನಲ್ಲಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂಗ ಭಾರತದ ಇತಿಹಾಸ ಫೋಕಸ್ ಆನ್ ಸೌತ್ ಇಂಡಿಯಾ ಇರುತ್ತಿಲ್ಲಿ. ಸೌತ್ ಇಂಡಿಯಾ ಸಂಬಂಧಪಟ್ಟಂಗ ಪ್ರಶ್ನೆಗಳನ್ನ ಕೇಳ್ತಾರ ಅವರು. ವಿಶೇಷವಾಗಿ ಕರ್ನಾಟಕದ ಒಂದು ರಾಜ್ಯ ಮನೆತನ ಸಂಬಂಧಪಟ್ಟಂತೆ ಒಂದು 2-3 ಮಾರ್ಕ್ಸ್ಗಳನ್ನ ಕೇಳ್ತಾರ. ರಿಮೈನಿಂಗ್ ಒಂದು ಮಿಡವಲ್ ಇಂಡಿಯನ್ ಹಿಸ್ಟ್ರಿ ಮತ್ತು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಟೋಟಲ್ ಒಂದು 6-7 ಕ್ವಶನ್ಸ್ ಕೇಳ್ತಾರೆ. ಹಿಸ್ಟ್ರಿ ಏನ್ ಕೇಳ್ತಾರ ಅಂದ್ರೆ ಒಂದು 6-7 ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಎಕನಾಮಿಕ್ ಸಂಬಂಧಪಟ್ಟಂಗ ಇರ್ತಿದ್ದು. ಎಕನಾಮಿಕ್ ಸಂಬಂಧಪಟ್ಟಂಗ ಕ್ವಶನ್ಸ್ ಕೇಳ್ತಾರೆ. ಈ ಎಕನಾಮಿಕ್ ಸಂಬಂಧಪಟ್ಟಂಗ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರ ಅವರು. ಎಕನಾಮಿಕ್ಸ್ ಅವಾಗ ಲಾಸ್ಟ್ ಟೈಮ್ ನಮ್ಗೆ ಏನ್ ಕೇಳಿದ್ರು ಅಂದ್ರೆ ಬಿಮ್ಸ್ಟೆಕ್ ಬಗ್ಗೆ ಕೇಳಿದ್ರು ಒಂದು ಕ್ವಶನ್. ಅದು ಬಿಮ್ಸ್ಟೆಕ್ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ರು. ಇದನ್ನ ಅದು ಎಲ್ಲಿ ನಡೀತು ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಆಮೇಲೆ ಮತ್ತೆ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರ ಅವರು. ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರ. ಕರೆಂಟ್ ಅಫೇರ್ಸ್ ಹೆಚ್ಚು ಕಮ್ಮಿ ಒಂದು 5-7 ಪ್ರಶ್ನೆ ಇರ್ತಾವೆ. ಕಡ್ಡಾಯವಾಗಿ 5-7 ಪ್ರಶ್ನೆ ಇರ್ತಾವ. ಅದು ಕೂಡ ನಿಮ್ ಗಮನದಲ್ಲಿ ಇರಲಿ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಸ್ಟಾಟಿಕ್ ಜಿ ಕೆ ಬರುತ್ತದೆ, ಕಾಮನ್ ಜಿ ಕೆ. ಮತ್ತೆ ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ ಐತಿ, ಮತ್ತೆ ಯುಎನ್ ಅದೇ ಹೆಡ್ ಕ್ವಾರ್ಟರ್ ಐತಿ, ಮತ್ತೆ ಯುನಿಸೆಫ್ ಐತಿ. ಮತ್ತೆ ಲಾಸ್ಟ್ ಟೈಮ್ ನಮಗೇನು ಕೇಳಿದ್ರು ಅಂದ್ರೆ ಇದನ್ನ ಕೇಳಿದ್ರು ಅವರು, ಯಾವುದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್, ಯಾವುದು ಪೊಲೀಸ್ ಇಂಟರ್ನ್ಯಾಷನಲ್ ಪೊಲೀಸ್ ಹೆಡ್ ಕ್ವಾರ್ಟರ್ ಎಲ್ಲೈತೆ ಕೇಳಿದ್ರು ಅವರು. ಇಂಟರ್ನ್ಯಾಷನಲ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಕೇಳಿದ್ರು. ಫ್ರಾನ್ಸ್ ನ ಒಂದು ನಗರದಲ್ಲಿರ್ತಕ್ಕಂಥ ಒಂದು ಸಿಟಿಯಲ್ಲಿ ಐತಿ ಅಂತ ಪ್ರಶ್ನೆಗಳನ್ನ ಕೇಳಿದ್ರು ಅವರು. ನೆಕ್ಸ್ಟ್ ಇನ್ನೇನೈತಂದ್ರೆ ಸ್ಟೇಟ್ ಸಂಬಂಧಪಟ್ಟಂಗ ಈ ಜಾನಪದ ನೃತ್ಯ, ಸ್ಟೇಟ್ ಸಂಬಂಧಪಟ್ಟಂಗ ಏನು ಜನಸಂಖ್ಯೆ ಸಂಬಂಧಪಟ್ಟಂಗ ಪಾಪ್ಯುಲೇಷನ್ ಸಂಬಂಧಪಟ್ಟಂಗ ಪ್ರಶ್ನೆಗಳನ್ನ ಕೇಳಿದ್ರು. ನೆಕ್ಸ್ಟ್ ಏನಂದ್ರ ಇದನ್ನ ಕೇಳಿದ್ರು, ಡ್ಯಾನ್ಸಸ್ಗಳನ್ನ ಕೇಳಿದ್ರು. ಡ್ಯಾನ್ಸಸ್ ಅಂದ್ರೆ ಕಲೆಗೆ ಸಂಬಂಧಪಟ್ಟಂಗ ಒಂದ್ 2-3 ಕ್ವಶನ್ಸ್ ಕೇಳಿದ್ರು. ಆಮೇಲೆ ಏನಾಗತ್ತೆ ಅಂದ್ರೆ ನಮ್ಗೀಗ ಜಿಯೋಗ್ರಫಿಕ್ಸ್ ಕ್ವಶನ್ಸ್ ಕೇಳಿದ್ರು. ಒಂದ್ 2-3 ಕ್ವಶನ್ಸ್ ಕೇಳಿದ್ರು ಇಲ್ಲಿ ಜಿಯೋಗ್ರಫಿ. ಈ ವಿಶೇಷವಾಗಿ ಏನ್ ಕೇಳ್ತಾರ ಅಂದ್ರೆ ಇದನ್ನ ಜಿಯೋಗ್ರಫಿ ಬಂದಾಗ ಇಷ್ಟು ಆಳವಾಗಿ ಫಿಸಿಕಲ್ ಜಿಯೋಗ್ರಫಿ ಕೇಳಂಗಿಲ್ಲ. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಒಂದ್ 2-3 ಕ್ವಶನ್ಸ್ ಅನ್ನು ಹಾಕಿದ್ರು. ಸೊ ನೀವು ಬೇಕಿದ್ರೆ ವರ್ಡ್ ಪೇಪರ್ ಬೇಕಿದ್ರೆ ಕ್ವಶನ್ ಪೇಪರ್ ಕೂಡ ನಮ್ಮ ಹತ್ರ ಐತಿ. ಯಾರು ಬೇಕಾದವ್ರು ನೀವು ಈ ನಂಬರ್ಗೆ ನನಗೆ ಮೆಸೇಜ್ ಹಾಕ್ರಿ, ಒಂದು ವಾಟ್ಸಪ್ ಅಲ್ಲಿ ನಿಮ್ಗೆ ಕಳಿಸ್ಕೊಡ್ತೀನಿ ನಾನು. ಈ ನಂಬರ್ ಅಲ್ಲಿ ವಾಟ್ಸಪ್ಗೆ ಒಂದು ಮೆಸೇಜ್ ಹಾಕೊಡ್ರಿ, ನಿಮ್ಗೆ ಕಳಿಸ್ಕೊಡ್ತೀವಿ. ಟ್ರೆಂಡ್ ಅನಾಲಿಸಿಸ್ ನಿಮಗೂ ಗೊತ್ತಾಗತ್ತೆ. ಬಟ್ ಥಿಂಗ್ ಏನಂದ್ರೆ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ತುಂಬಾ ಇದು ಮಾಡರೇಟ್ ಇತ್ತು. ಅದು ಅದ್ಲೇನೇನು ಸ್ಟೇಟ್ಮೆಂಟ್ ಕ್ವಶನ್ಸ್, ಆ ಕ್ವಶನ್ಸ್ ಈ ಕ್ವಶನ್ಸ್ ಏನಿರಲಿಲ್ಲ. ಜನರಲ್ ಆಗಿ ಕೇಳಿದ್ರೆ ಅದನ್ನ ಅಷ್ಟು ಟಫ್ನೆಸ್ ಇರಲಿಲ್ಲ. ಅದ್ರ ಜೊತೆ ಏನಂತಂದ್ರೆ ಮೆಂಟಲ್ ಎಬಿಲಿಟಿ ಕೂಡ ಕ್ವಶನ್ಸ್ ಕೇಳಿದ್ರಲ್ಲಿ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೇಳಿದ್ರು. ಏನ್ ಅಂತ್ಯಾಪರಿ ಏನ್ ಟಫ್ ಇರ್ಲಿಲ್ಲ, ಏನು ಟಫ್ ಇರಲಿಲ್ಲ, ಈಜಿ ಇತ್ತು. ಬಟ್ ಎಟ್ ಪ್ರೆಸೆಂಟ್ ಏನಾಗತ್ತಂದ್ರೆ ನಾವು ಇಲ್ಲಿ 708 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು SDA FDA ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದೀವಿ ನಾವು. ಇಲ್ಲಿ ಏನಾಗತ್ತಂದ್ರೆ ಇವರು ಕೆಇರವರು ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದ್ರಂದ್ರೆ ತುಂಬಾ ಆಳವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ತಾ ಹೊರಟಿದ್ದಾರೆ ಈಗ. ಇಷ್ಟು ಆಳವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಿದಾಗ ಏನಾಗತ್ತಂದ್ರೆ ಅದು ಟಫ್ನೆಸ್ ಲೆವೆಲ್ ಜಾಸ್ತಿ ಬಂತಲ್ಲಿ. ಸೊ ಇಲ್ಲಿ ಏನ್ ಕೇಳಿದ್ರು ಅಂದ್ರೆ ಅವ್ರು ನನ್ಗೆ ಮೊನ್ನೆ ಒಂದು SDA ಎಕ್ಸಾಮ್ನಾಗ ಪ್ರಶ್ನೆಗಳನ್ನು ಕೂಡ ನೋಡಿದೆ ನಾನು. ಎಲ್ಲ ಸ್ಟೇಟ್ಮೆಂಟ್ ವೈಸ್, ಮ್ಯಾಚ್ ದ ಫಾಲೋವಿಂಗ್, ಕ್ರೋನಾಲಜಿಕಲ್ ಆರ್ಡರ್, ಅದು ಇದು ನೋಡ್ರಿ, ಇದು ಜಸ್ಟ್ PUC ಮೇಲ್ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ವಿ ನಾವು. ತುಂಬಾ ಟಫ್ನೆಸ್ ಲೆವೆಲ್ ಬರ್ತಾ ಇತ್ತು. ಹಾಗಾಗಿ ಈ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ನೀವು ತಯಾರಿ ಮಾಡ್ತಾ ಇದ್ದೀರಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ತಯಾರು ಮಾಡ್ತಿರಲ್ಲ, GK ಕೂಡ ಅಷ್ಟೇ ಆದ್ಯತೆಯನ್ನು ಕೊಡ್ರಿ. ಯಾಕಂದ್ರೆ 50 ಮಾರ್ಕ್ಸ್ ಅಷ್ಟು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಅಪಾಯಿಂಟ್ಮೆಂಟ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ನೋಡ್ರಿ, ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ 250 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಲ್ರು ಕೂಡ ಎಲ್ರು ಕೂಡ ಆ ಸಬ್ಜೆಕ್ಟ್ ಅಲ್ಲಿ ಕಮಾಂಡ್ ಇದ್ದೇ ಇರ್ತೈತೆ. ಬಟ್ GK ನೆಗ್ಲೆಕ್ಟ್ ಮಾಡಿರ್ತಾರೆ ಎಲ್ಲರೂ. ಸೊ ಲಾಸ್ಟ್ ಟೈಮ್ ನಾ ಏನ್ ತೆಗೆದ್ನಿ ಅಂದ್ರೆ ನಂದು ಟೋಟಲ್ ಮಾರ್ಕ್ಸ್ ಅಲ್ಲಿ ಟೋಟಲ್ 50ಕ್ಕೆ 29 ಬಂದಿತ್ತು ನೆಗೆಟಿವ್ ಕಳೆದು. ಸೊ GK ಚೆನ್ನಾಗಿ ಮಾಡಿದೆ. ಬಟ್ ಆಪ್ಷನಲ್ ಸಬ್ಜೆಕ್ಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಯಾಕೇನೋ, ಹಾಗಾಗಿ ನನ್ಗೆ ಆಗ್ಲಿಲ್ಲ ಅದು. ಬಟ್ ಈ ಸಲ ಚೆನ್ನಾಗಿ ಓದ್ತಾ ಇದ್ದೀನಿ ನಾನು ನಿಮ್ ಜೊತೆನೆ, ಓದೋಣ ಎಲ್ಲರೂ ಕೂಡನೆ. ಹಾಗಾಗಿ ಏನ್ ಮಾಡ್ರಿ, GKಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡ್ರಿ. 50 ಮಾರ್ಕ್ಸ್ ಏನು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಏನಾದ್ರು ಒಂದು ಎಡವಿದ್ರೆ ಇಲ್ಲೂ ಕೂಡ ಕವರ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸೊ ನೆಕ್ಸ್ಟ್ ಏನಂದ್ರೆ ಇನ್ನು ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲಿಷ್ ಏನೈತಿ ಅದು ಏನ್ ದೊಡ್ಡ ನಿಮ್ಗೇನ್ ಮ್ಯಾಟರ್ ಆಗಲ್ಲ. ಆಲ್ಮೋಸ್ಟ್ ಸ್ವಲ್ಪ ಪಾಸ್ ಮಾಡ್ತೀರಿ. ಇಂಗ್ಲಿಷ್ ಮೀಡಿಯಂ ಇದ್ದವ್ರು ಸ್ವಲ್ಪ ಕಷ್ಟ ಆಗುತ್ತೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಅಂತವ್ರು ಕೂಡ ಸ್ವಲ್ಪ ನೋಡ್ರಿ. ಸೊ ಇಷ್ಟು ಇವತ್ತಿನ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡೆ. ಮುಂದಿನ ವಿಡಿಯೋದಲ್ಲಿ ಕೆಲವು ವಿಚಾರಗಳೊಂದಿಗೆ ಮತ್ತಷ್ಟು ಬರ್ತೀನಿ. ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ಹಂಚ್ಕೋತೀನಿ. ಸೊ ಅದ್ರ ಜೊತೆ ಮತ್ತಷ್ಟು ವಿಚಾರಗಳನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ Q&A ಮಾಡ್ತೀನಿ, ಒಂದು ಕ್ವಶನ್ ಇಯರ್ಗೆ. ಮತ್ತೆ ನಿಮ್ಗೆ ಯಾರ್ದಾರ್ದು ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿದಾಗ ನಿಮ್ ಪ್ರಶ್ನೆಗಳು ನನಗೆ ಗೊತ್ತಾಗುತ್ತೆ. ಅದ್ರ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇಯರ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ.
ಆ ವಿಡಿಯೋದಲ್ಲಿ ನಿಮ್ಗೆಲ್ಲರೂ ಕೂಡ ಸಂಪೂರ್ಣವಾದ ಮಾಹಿತಿ ಕೊಡೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತೆ ಈಗ ವೈಯಕ್ತಿಕವಾಗಿ ಏನಾದ್ರು ಮಾತಾಡಬೇಕಾಗಿದ್ರು ಮತ್ತು ಇದು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಈ ನಂಬರ್ಗೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ. ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸೋರ್ಸನ್ನು ನಿಮ್ಗೆ ಕಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಓದಬೇಕು, ಏನು ಮಾಡಬೇಕು ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಧನ್ಯವಾದಗಳು.